ಒಂದು ಫೋಟೋ ತಗೊಂಡು ಬನ್ನಿ, ಯಾರದ್ದಾದ್ರೂ ಆಯ್ತು, ಆದ್ರೆ ಯಂಗ್ ಹುಡುಗಿ ಇರಬೇಕು, 20-22 ವಯಸ್ಸಿನ ಹುಡುಗಿ ಇರಬೇಕು. ಅವಳ ಐಡೆಂಟಿಫಿಕೇಶನ್ ಎಲ್ಲೂ ಆಗಬಾರ್ದು, ಗೂಗಲ್ ಇಮೇಜ್ನಲ್ಲೂ ಹುಡುಕಿದ್ರು ಆಗಬಾರದು, ಯಾರು ಕ್ಲೇಮ್ ಮಾಡೋದಕ್ಕೆ ಬರಬಾರದು. 10 ಫೋಟೋಗಳನ್ನು ತಗೊಂಡು ಬರ್ತಾರೆ ಒಂದು ಮೀಟಿಂಗ್ಗೆ. ಯಾವ ಫೋಟೋನು ವರ್ಕೌಟ್ ಆಗಲ್ಲ. ಸುಜಾತ ಹೇಳ್ತಾರೆ, ನನಗೊಂದು ಐಡಿಯಾ ಇದೆ, ನನ್ನ ಹತ್ರ ಒಂದು ಫೋಟೋ ಇದೆ ಅಂತ ತಗೊಂಡು ಬರ್ತಾರೆ. ತಾನೇ ಆ ಮನೆಯಲ್ಲಿ ವಾಸ ಮಾಡಿರ್ತಾರೆ ಈಕೆ. ರಂಗಪ್ರಸಾದ್ ಜೊತೆ ಲಿವಿನ್ ನಲ್ಲಿರ್ತಾರೆ. ಆ ಮನೆಯ ಸೊಸೆಯ ಫೋಟೋ ಕದ್ಕೊಂಡು ಬರ್ತಾರೆ ಈ ಜನ. ಏನೋ ಮಿಸ್ಸಿಂಗ್ ಇದೆಯಲ್ಲ ಈ ಫೋಟೋದಲ್ಲಿ ಅಂತ ಇದೇ ಸಮೀರ್ ತನ್ನ ಕೈಯಲ್ಲಿದ್ದ ಪೆನ್ನಿನಿಂದ ಅನನ್ಯಾ ಭಟ್ ಅಂತ ಹೇಳೋದಕ್ಕೆ ಆ ಫೋಟೋಗೆ ಒಂದು ಫೋಟೋ ಇಡ್ತಾರೆ. ಪಾಪ ಆತನಿಗೆ ಹೆಣ್ಣು ಮಕ್ಕಳು ಬಿಂದಿಯಲ್ಲಿಡ್ತಾರೆ ಅನ್ನೋದು ಗೊತ್ತಾಗಿಲ್ಲ ಅನ್ಸುತ್ತೆ. ಒಂಚೂರು ಪಕ್ಕಕ್ಕೆ ಹೋಗಿದೆ ವೀಕ್ಷಕರೇ. ಆ ವಿಡಿಯೋನ ಒಂದು ಚೂರು ನೀವು ಝೂಮ್ ಮಾಡಿ ನೋಡಿದ್ರೆ ಪೆನ್ನಿನಲ್ಲಿ ತಿದ್ದಿದ ಮಾರ್ಕ್ ನಿಮಗೆ ಕಾಣುತ್ತೆ. ಬ್ಲೂ ಇಂಕ್. ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಯಾರೇನು ಮಾಡಿದ್ರೂ ನಡೆಯುತ್ತೆ ಅನ್ನೋ ರಾಜ್ಯದಲ್ಲಿದ್ದೀವಾ? ಇವರಿಗೆ ಪೊಲೀಸರ ಭಯ ಇಲ್ವಾ? ಸರ್ಕಾರದ ಭಯ ಇಲ್ವಾ? ಕಾನೂನಿನ ಭಯ ಇಲ್ವಾ? ಅಂತೆ ಕಂತೆಗಳ ಸ್ಟೋರಿನ AI ವಿಡಿಯೋ ಮಾಡಿ ಜನರಿಗೆ ಮಂಗ ಮಾಡ್ತಾರೆ ಅಂದ್ರೆ ಇವರಿಗೊಂದು ಪ್ರಶಸ್ತಿ ಕೊಡಬೇಕು. ಅದನ್ನ ಪೊಲೀಸರೇ ಕೊಡಬೇಕು. ಯಾವ ರೀತಿಯಾದ್ದು ಅಂತ ಪೊಲೀಸರ ನಿರ್ಧರಿಸಬೇಕು, ಕಾನೂನು ವ್ಯವಸ್ಥೆ ನಿರ್ಧರಿಸಬೇಕು. ಇನ್ನೊಂದು ಚೂರು ಝೂಮ್ ಮಾಡಿದ್ದೀವಿ ವೀಕ್ಷಕರೇ, ಈಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಮಗೆ. ಈ ಫೋಟೋ ಅನನ್ಯಾ ಭಟ್, ನನ್ನ ಮಗಳು 2003ರಲ್ಲಿ ಕಾಣೆಯಾಗಿ ಹೋದ್ಲು, ನಾನು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಕೋಲ್ಕತ್ತಾದಲ್ಲಿ ಎಂದ್ರು. ಕೋಲ್ಕತ್ತಾದ CBI ಕಚೇರಿನ ವಿಚಾರಿಸಿದ್ರೆ ನಮ್ಮ ಪೊಲೀಸರು, ಬರೀ ಕೋಲ್ಕತ್ತಾ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲೇ ಯಾರು ಸುಜಾತಾ ಭಟ್ ಇಲ್ಲ ನಮ್ಮಲ್ಲಿ ಸ್ಟೆನೋಗ್ರಾಫರ್ ಅಂದ್ರು. ನೋಡಿ ಬೊಟ್ಟಿಟ್ಟಿರೋದು ನೋಡಿ, ಬೋಳಹಣೆ. ಏನೋ ಮಿಸ್ಸಿಂಗ್ ಇದೆಯಲ್ಲ ಇದರಲ್ಲಿ, ಒಂದು ಬೊಟ್ಟಿಟ್ಟು ಬಿಡೋಣ ಅಂತ ಪ್ರಯತ್ನ ಪಟ್ಟು ಅದೊಂದು ಪಕ್ಕಕ್ಕೆ ಸ್ವಲ್ಪ ಜಾರಿದೆ. ಒಂದು ಸಣ್ಣಗೆ ಬೊಟ್ಟಿಟ್ಟಿದ್ದಾರೆ, ದೊಡ್ಡ ಕಾಣುತ್ತಿಲ್ಲ. ಇನ್ನೊಂದು ಸ್ವಲ್ಪ ಬೊಟ್ಟಿಟ್ಟಿದ್ದಾರೆ, ಕಾಣುತ್ತಿಲ್ಲ. ಮತ್ತೂ ತಿದ್ದಿದ್ದಾರೆ. ತಮ್ಮ ಕೈಯಲ್ಲಿದ್ದ ಬ್ಲೂ ಪೆನ್ನಲ್ಲಿ MD ಸಮೀರ್ ತಿದ್ದಿದ ಬಿಂದಿ ಇದು. ಒಬ್ಬ ಸತ್ತೋದ ಹೆಣ್ಣು ಮಗಳ ಫೋಟೋನ ಕದ್ದುಕೊಂಡು ಬಂದು ಅನನ್ಯಾ ಭಟ್, ಅನನ್ಯಾ ಭಟ್, ಅನನ್ಯಾ ಭಟ್ ಅಂತ ರಾಜ್ಯದ ಜನರನ್ನ ಮಂಗ ಮಾಡೋ ಪ್ರಯತ್ನ ಮಾಡ್ತಿದಾರಲ್ಲ, ಅವ್ರಿಗೆ ಮಂಕು ಬುದ್ಧಿ ಎರ್ಚೋ ಪ್ರಯತ್ನ ಮಾಡ್ತಿದಾರಲ್ಲ. ಹಿಂಗ್ ಯಾರೂ ಬಂದು ಏನೂ ಕಥೆ ಕಟ್ಟಿ ಬೇಳೆ ಬೇಯಿಸ್ಕೊಳ್ಬಹುದಾ ನಮ್ಮ ರಾಜ್ಯದಲ್ಲಿ? ರಾಜ್ಯದ ಪೊಲೀಸರ ಬಗ್ಗೆ ಭಯ ಇಲ್ವಾ ಇವರಿಗೆ? ಒಂದು ಮಾಧ್ಯಮ ಸಂಸ್ಥೆಯಾಗಿ ನಾವೇ ಇಷ್ಟು ದಾಖಲೆಗಳನ್ನ ತೆಗೆಯೋದಕ್ಕೆ ಸಾಧ್ಯ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಖಾಡಕ್ಕೆ ಇಳಿದ್ರೆ ಇವರಿಗೆ ಬೆಂಡೆತ್ತಿ ಬ್ರೇಕ್ ಹಾಕ್ತಾರೆ ಅನ್ನೋ ಭಯಾನೂ ಇಲ್ವಾ ಇವರಿಗೆ? ವ್ಯವಸ್ಥೆಯ ಬಗ್ಗೆ ಇವರಿಗಿರುವ ಅಸಡ್ಡೆ ಇದರಲ್ಲಿ ಗೊತ್ತಾಗುತ್ತೆ. AI ಮೂಲಕ ಒಂದು ವಿಡಿಯೋ ಮಾಡಿ ಒಂದು ಚೂರು ಎಮೋಷನಲ್ ಟಚ್ ಕೊಟ್ರೆ ಜನರನ್ನ ಹೆಂಗೂ ಮರಳು ಮಾಡಬಹುದು, ಮಂಗ ಮಾಡಬಹುದು, ಮಂಕಬೂದಿ ಎರ್ಚಬಹುದು ಅನ್ನೋ ಧೈರ್ಯನ ಇವರಿಗೆ. ಅನನ್ಯಾ ಭಟ್, ಇನ್ನೆಷ್ಟು ಸಾಕ್ಷಿ ಬೇಕು ಈ ಪ್ರಕರಣದ ಸತ್ಯಾಸತ್ಯತೆಗೆ? ಮೊಂಡುವಾದ ಮಾಡೋರು ಒಂದಷ್ಟು ಮತ್ತೂ ಮೊಂಡುವಾದ ಮಾಡ್ತಾರೆ. ಆದರೆ ಆತ್ಮಸಾಕ್ಷಿಯ ಪ್ರಶ್ನೆ ಇದು. ಆತ್ಮಸಾಕ್ಷಿನ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಇದು. ಸತ್ಯನ ಸತ್ಯ ಅಂತ ಹೇಳಬೇಕು, ಸುಳ್ಳನ್ನ ಸುಳ್ಳು ಅಂತ ಒಪ್ಪಿಕೊಳ್ಳಬೇಕು. ನೋಡಿ, ಆ ಹೆಣ್ಣು ಮಗಳ ಕಾಲೇಜಿನ ದಿನದ ಫೋಟೋ. ವಿವಾಹಿತೆಯಾಗಿ ಒಂದಷ್ಟು ವರ್ಷಗಳ ಜೀವನ ನಡೆಸಿ 2007ರಲ್ಲಿ ಆಕೆ ತೀರ್ ಹೋಗ್ತಾರೆ ತವ್ರ ಮನೆಯಲ್ಲಿ. ಆ ಟೈಮಿನ ಫೋಟೋ ಇದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ರಮೇಶ್, MD ಸಮೀರ್ ಮತ್ತು ತಂಡ ಏನ್ ಯೋಚನೆ ಮಾಡಿತ್ತು? ಒಂದು ಮಾಧ್ಯಮ ಸಂಸ್ಥೆಯಾಗಿ ನಾವು ಇಷ್ಟು ಸತ್ಯಾಂಶ ಹೆಕ್ಕಿ ತೆಗೆದಿದ್ದೀವಿ ಅಂದ್ರೆ ಪೊಲೀಸರು ಅಖಾಡಕ್ಕಿಳಿದ್ರೆ ಇವರುಗಳ ಬೆಂಡೆತ್ತಿ ಬ್ರೇಕ್ ಹಾಕ್ತಾರೆ ಅನ್ನೋ ಭಯ ಇಲ್ವಾ ಇವರಿಗೆ? ಯಾವ ಧೈರ್ಯದ ಮೇಲೆ ಈ ಕೆಲಸಗಳು ಮಾಡ್ತಾ ಇದ್ದಾರೆ ಇವರು ರಮೇಶ್? ಒಂದು ಹೆಣ್ಣು ಮಗಳ ಹೆಸರು ಹೇಳಿಕೊಂಡು ರಾಜ್ಯದ ಜನರ ಎಮೋಷನ್ ಜೊತೆ ಆಟ ಆಡಿ ಸುಜಾತಾ ಭಟ್ ಕಣ್ಣೀರು ಹಾಕಿದ್ದು ನೋಡಿ ಎಲ್ಲರೂ ಕಣ್ಣೀರು ಹಾಕಿದ್ರು. ಅಯ್ಯಯ್ಯೋ, ಆ ವಯಸ್ಸಾದ ಹೆಣ್ಣು ಮಗಳು ತನ್ನ ಮಗಳಿಗೋಸ್ಕರ ಇಷ್ಟು ಕೊರಗುತ್ತಾ ಇದ್ದಾರೆ.
ಹುಡುಕೊಡ್ರಪ್ಪ, ಅದ್ರ ಹಿಂದೆ ಯಾರಿದಾರೋ ಅವ್ರನ್ನ ಬಡ್ದು ಜೈಲಿಗೆ ಹಾಕ್ರಪ್ಪ ಅಂತ ಅನನ್ಯಾ ಭಟ್, ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಅಂತ ಶುರು ಮಾಡ್ಕೊಂಡ್ರು. ಅವ್ರು ಎಲ್ರಿಗೂ ಮಂಕಬೂದಿ ಎರಚಿದ್ರ ಇವ್ರು? ಹಾಗಾದ್ರೆ ಭವನ ಅಂದ್ರೆ ಒಂದು ಹುಡುಗಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಅವಳಿಗೆ ನ್ಯಾಯ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಕೂಗು ಅಭಿಯಾನ ಶುರುವಾದಾಗ ಸುವರ್ಣ ನ್ಯೂಸ್ ಕೂಡ ಯಾಕೆ ಇದರಲ್ಲಿ ನಿಜಕ್ಕೂ ಅನ್ಯಾಯ ಆಗಿದ್ರೆ ನಾವ್ಯಾಕೆ ಅವ್ರಿಗೆ ಜೊತೆಗೆ ನಿಲ್ಲಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ನಮ್ಮ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಒಂದಷ್ಟು ವಿಚಾರಗಳು ಬಯಲಾಗ್ತಾ ಹೋಗುತ್ತೆ. ಅಲ್ಲಿ ಅವರ ಭಾವ ಆಗಲಿ, ರಿಪ್ಪನ್ಪೇಟೆ ಸ್ಟೋರಿ ಆಗಲಿ, ಬೇರೆ ಬೇರೆ ಸ್ಟೋರಿಗಳನ್ನು ನಾವು ಯಾವಾಗ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ ಆ ಸಂದರ್ಭದಲ್ಲಿ ವಿಚಲಿತರಾಗ್ತಾ ಇದ್ದಾರೆ ಈ ಒಂದು ಟೀಮ್. ಅದರಲ್ಲಿ ವಿಶೇಷವಾಗಿ ಏನು ಸುಜಾತಾ ಭಟ್ ಮತ್ತೆ ಅವರ ಹಿಂದೆ ಇದ್ದಂಥವ್ರು ಒಂದಷ್ಟು ತಮ್ಮದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿಕೊಂಡು ಇದು ಅಂದರೆ ಧರ್ಮಸ್ಥಳದಲ್ಲಿ ಘೋರ ಅಪರಾಧಗಳಾಗಿದೆ, ಸಾವಿರಾರು ನೂರಾರು ಹೆಣಗಳು ಬಿದ್ದಿದೆ, ಇದೆಲ್ಲದಕ್ಕೂ ಕೂಡ ಹಿಂದೆ ಯಾರೋ ಇದ್ದಾರೆ, ಅವರ ಹೆಸರುಗಳನ್ನು ಹೇಳಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರವನ್ನು ಮಾಡುವಂತ ಒಂದು ಬೇರೆ ರೀತಿಯಾದಂತಹ ಒಂದು ವಿಚಾರವನ್ನು ತುಂಬುವ ಪ್ರಯತ್ನಗಳನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಇದನ್ನ ಹುಡುಕಾಟ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಈಗ ಸುಜಾತಾ ಭಟ್ ಮತ್ತೆ ಅವರ ಜೊತೆಗೆ ಇದ್ದಂತವರು ಮಾಡಿದಂತ ಒಂದು ಖತರ್ನಾಕ್ ಪ್ಲಾನ್ ಏನಿತ್ತು ಆ ಪ್ಲಾನ್ ಮತ್ತೊಮ್ಮೆ ಬಟಾಬಯಲಾಗಿರುವಂತಹದ್ದು. ಭವನ ಇಲ್ಲಿ ವಿಶೇಷವಾಗಿ MD ಸಮೀರ್ ಅಂದ್ರೆ ಯಾವಾಗ ಸುವರ್ಣ ನ್ಯೂಸ್ ಪದೇ ಪದೇ ವಿಡಿಯೋಗಳನ್ನ ಮಾಡ್ತಾ ಹೋಯ್ತು, ಪ್ರಶ್ನೆಗಳನ್ನ ಕೇಳ್ತಾ ಹೋಯ್ತು, ಅಂದ್ರೆ ಸುವರ್ಣ ನ್ಯೂಸ್ ತಂತ್ರ ಇದೆ, ಒಂದು ದೊಡ್ಡ ಸಭೆ ಕರೀತಾರೆ, ಇದ್ರ ಹಿಂದೆ ಇದ್ದಂಥವ್ರು ಅದರಲ್ಲಿ ಸುಜಾತಾ ಭಟ್, MD ಸಮೀರ್ ಸೇರಿದಂತೆ ಹಲವರು ಇರ್ತಾರೆ. ಹಲವರು ಇದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಈ ಒಂದು ಪತ್ತೆನೇ ಹಚ್ಚಲಿಕ್ಕೆ ಸಾಧ್ಯ ಆಗಬಾರ್ದು ಅಂತ ಒಂದು ಫೋಟೋವನ್ನ ಹುಡುಕಿ ತರೋಣ, ಯಾರು ತರೋದು, ಎಲ್ಲಾದ್ರೂ ಒಂದು ಕ್ರಿಯೇಟ್ ಮಾಡೋದಾ ಅಥವಾ ಬೇರೆ ಯಾವ್ದಾದ್ರು ಅಂದ್ರೆ ಬೇರೆ ರೀತಿಯಾದಂಥ ಒಂದು ಸ್ಕೆಚಸ್ ಹಾಕಿ ಏನಾದ್ರು ರೆಡಿ ಮಾಡೋದಾ? ಆ ಒಂದು ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಮಹಿಳೆ ತಾನು ಬೆಂಗಳೂರಿನಲ್ಲಿ ರಂಗಪ್ರಸಾದನವರ ಜೊತೆ ಅಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ 2007ರಲ್ಲೇ ಸಾವನ್ನಪ್ಪಿರುವಂತ ವಾಸಂತಿಯ ಅದರಿಂದ 10 ವರ್ಷದ ಹಿಂದಿನ ಹಳೆಯ ಯಂಗರ್ ಫೋಟೋಗಳು ನನ್ನ ಬಳಿ ಇದೆ ಅನ್ನುವಂಥದ್ದು. ಆ ಫೋಟೋವನ್ನು ಕೂಡ ಕತ್ಕೊಂಡು ಬಂದಿರ್ತಾರೆ. ಆ ಫೋಟೋವನ್ನ ರಿಲೀಸ್ ಮಾಡುವ ಮೂಲಕ ಇದು ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದವಳು ಅನ್ನುವಂಥದ್ದು. ಆದ್ರೆ ನಾವು ಕೇಳಿದಂತ ಸುವರ್ಣ ನ್ಯೂಸ್ ಕೇಳಿದಂತ ಪ್ರಶ್ನೆಗಳಲ್ಲಿ ಅನನ್ಯ ಭಟ್ ಯಾವಾಗ ಹುಟ್ಟಿದ್ರು ಅಂದ್ರೆ ಮೆಡಿಕಲ್ ಕಾಲೇಜ್ಗೆ ಯಾವಾಗ ಅಡ್ಮಿಷನ್ ಆಯ್ತು, ತಾವು ಕಲ್ಕತ್ತಾದಲ್ಲಿ ಯಾವಾಗ ಕೆಲ್ಸಕ್ಕೆ ಸೇರಿದ್ರಿ, ಅಂದ್ರೆ ಅನಿಲ್ ಅಡಿಗ ಇದರಲ್ಲಿ ಮದುವೆ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೇಳಿದ್ರೆ ಅವರು ಅವತ್ತು ಕೇಳಿದ್ದು ನಾನು ಎಲ್ಲೂ ಓಡಿ ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ ಅನ್ನುವಂಥದ್ದು. ಅದಾದ ನಂತರ ಫೋಟೋವನ್ನು ಮಾತ್ರ ರಿಲೀಸ್ ಮಾಡ್ತಾರೆ. ಆದ್ರೆ ಫೋಟೋ ಬಗ್ಗೆ ಈಗ ನಾವು ಮಾಡಿದಂತಹ ಒಂದಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಅಥವಾ ನಾವು ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಕತೆ ಶುರುವಾಗಿದೆ. ಅಂದ್ರೆ ಬಯಲಾಗ್ತಾ ಇರುವಂತದ್ದು 2006ರಿಂದ 2025ರ ಜನವರಿವರೆಗೆ ಅಂದ್ರೆ ಈ ಹಿಂದಿನ 7 ತಿಂಗಳ ಹಿಂದಿನವರೆಗೂ ಕೂಡ ಇದೇ ಸುಜಾತಾ ಭಟ್ ರಂಗನಾಥ್ ಅಂದ್ರೆ ರಂಗಪ್ರಸಾದ್ ಜೊತೆ ಇರ್ತಾರೆ. ಇರುವಂತ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನೇ ಬೀದಿಗೆ ತಂದಿದ್ದಾರೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅವರಿಗೆ ರಂಗಪ್ರಸಾದ್ ಅವರಿಗೆ 2 ಮಕ್ಕಳು ಇರ್ತಾರೆ, ಒಬ್ರು ಹೆಣ್ಣು ಮಗಳು, ಒಬ್ರು ಗಂಡು ಮಗ. ಹೆಣ್ಣು ಮಗಳು ಈಕೆ ಆ ಮನೆಗೆ ಎಂಟರ್ ಆಗುವ ಸಂದರ್ಭಕ್ಕೆ ಆಲ್ರೆಡಿ ಮದುವೆ ಆಗಿ ಹೋಗಿರ್ತಾರೆ. ಆದ್ರೆ ಮಗ ಇರ್ತಾನೆ, ಮಗನಿಗೆ ಮದುವೆ ಆದಂತಹ ವಾಸಂತಿ ಇದ್ದಾರೆ. ವಾಸಂತಿ ಕೊಡಗು ಮೂಲದವರು. ಅವರ ಒಂದು ಫೋಟೋ ಏನಿದೆ ಆ ಫೋಟೋವನ್ನು ಯಾಕೆಂದ್ರೆ ಇದೇ ವಾಸಂತಿ 2007ರಲ್ಲಿ ಅವ್ರು ಸಾವನ್ನಪ್ತಾರೆ. ಸೊ ಅಂದ್ರೆ ಅನುಮಾನಾಸ್ಪದವಾಗಿ ಅವರು ಕೊಡಗಿನಲ್ಲಿ ತವರು ಮನೆಯಲ್ಲಿ ಸಾವನ್ನಪ್ತಾರೆ. ಆ ಫೋಟೋವನ್ನ ತೆಗೆದು ಬಂದು ಕೊಟ್ರೆ, ಯಾಕಂದ್ರೆ ರಂಗಪ್ರಸಾದ್ ಇಲ್ಲ ಅದನ್ನ ಹುಡುಕ್ಲಿಕ್ಕೆ, ಅಂದ್ರೆ ಇವ್ರು ನನ್ನ ಸೊಸೆ ಅಂತ ಹೇಳಲಿಕ್ಕೆ ರಂಗಪ್ರಸಾದ್ ಇಲ್ಲ, ನನ್ನ ಹೆಂಡತಿ ಅಂತ ಹೇಳಲಿಕ್ಕೆ ಶ್ರೀವತ್ಸ ಇಲ್ಲ, ಜೊತೆಗೆ ಕೊಡಗಿನಲ್ಲಿ ಅವರ ಮೂಲ ಎಲ್ಲಿದ್ದಾರೆ ಯಾರು ಅಂತ ಗೊತ್ತಿಲ್ಲ. ಅಂದ್ರೆ ಅದು ಕೂಡ ಸಾವನ್ನಪ್ಪಿದ ಸಂದರ್ಭದಲ್ಲಿ ಇರುವ ಫೋಟೋವನ್ನ ರಿಲೀಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ಯಂಗರ್ ಫೋಟೋವನ್ನ ತೆಗೆದುಕೊಂಡು ರಿಲೀಸ್ ಮಾಡೋ ಮೂಲಕ ಎಲ್ಲ ಒಂದ್ ಕಡೆ ನಾವು ನಂಬಿಸ್ಬಿಡಬಹುದು ಅನನ್ಯ ಭಟ್ ಇವರು ಇದ್ರು ಅನ್ನುವಂಥದ್ದು ನಂಬಿಸಬಹುದು ಅನ್ನೋ ಒಂದು ಪ್ರಯತ್ನಗಳನ್ನ ಇಲ್ಲೆಲ್ಲೋ ಮಾಡದಂತೆ ಕಂಡು ಬರ್ತಾ ಇರುವಂತದ್ದು ಈವರೆಗೂ ಕೂಡ. ಯಾಕೆಂದ್ರೆ ಸುಜಾತಾ ಭಟ್ ಈ ಒಂದು ಫೋಟೋವನ್ನು ರಿಲೀಸ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ನಾ ಬೇರೆ ವಿಚಾರ ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಬೇರೆ ವಿಚಾರದಲ್ಲಿ ಇಲ್ಲ. ಯಾಕೆಂದ್ರೆ ಪ್ಲಾನ್ ಆಗಿರುವಂತದ್ದು ಕೇವಲ ಫೋಟೋ ಬಗ್ಗೆ. ಫೋಟೋ ಮಾತ್ರ ನಾನು ಕೊಡ್ತೇನೆ, ನನ್ನ ಮಗಳನ್ನ ಕರ್ಕೊಂಡು ಬರ್ತೀರಾ? ಆಯ್ತು, ನಿಮ್ಮ ಮಗಳು ಇದ್ದು ಅನ್ನೋದಕ್ಕೆ ಏನು ಸಾಕ್ಷಿಗಳಿದೆ? ಯಾಕೆಂದ್ರೆ SIT ಮೂಲಗಳ ಜೊತೆ ನಾವು ಮಾತಾಡುವಂತ ಸಂದರ್ಭದಲ್ಲಿ SIT ಹೇಳ್ತಾ ಇದ್ದಾರೆ ಅವರು ದೂರು ಕೊಟ್ಟು ಹೋದಂಥವರು ಇದುವರೆಗೂ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮತ್ತೆ ಅವರ ಹಿಂದೆ ಇರುವಂತ ಪ್ರತಿಯೊಂದು ವಿಚಾರವನ್ನು ಕೂಡ SIT ಈಗಾಗಲೇ ಕಲೆ ಹಾಕಿದೆ. ಅಂದ್ರೆ ಕೋಲ್ಕತ್ತಾದಲ್ಲಿ ಚೆಕ್ ಮಾಡಿದೆ, ಅಂದ್ರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಂದ್ರೆ ಇರೋ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿದೆ, ಕಾಲೇಜ್ ಹಾಸ್ಪಿಟಲ್ ಚೆಕ್ ಮಾಡಿದೆ, ರಿಪ್ಪನ್ಪೇಟೆಯಲ್ಲಿ ಚೆಕ್ ಮಾಡಿದೆ. ಇದೇ ರಂಗಪ್ರಸಾದ್ ಅವರ ಜೊತೆಗಿದ್ದಂತ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ಈಗ ಎಲ್ಲ ಒಂದ್ ಕಡೆ ಸುಜಾತಾ ಭಟ್
ತಾವು ಹೇಳಿದಂಥ ಮತ್ತು ಕಟ್ಟಿದಂಥ ಕಥೆಯ ಸಂಪೂರ್ಣ ವಿಚಾರ ಹೊರಗಡೆ ಬಂದಿರುವಂತಹದ್ದು. ಇಲ್ಲಿಯವರೆಗೆ ಒಂದು ದಾಖಲೆ, ಒಂದು ಅಫಿಷಿಯಲ್ ಅಂದರೆ ಗೌರ್ನಮೆಂಟ್ ದಾಖಲೆಗಳು ಎಲ್ಲೂ ಕೂಡ ಇಲ್ಲ. ಅಂದರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಆಗಲಿ, ಅಥವಾ SSLC ಮಾರ್ಕ್ಸ್ ಕಾರ್ಡ್ ಆಗಲಿ, ಅಥವಾ CET ಬರೆದಂಥದ್ದಾಗಲಿ, ಅಥವಾ ಕಾಲೇಜಲ್ಲಿ ಅಡ್ಮಿಟ್ ಆಗಿದ್ದಂತಾಗಲಿ, ಅಥವಾ CBIಯಲ್ಲಿ ಕೋಲ್ಕತ್ತಾದಲ್ಲಿ ಅವ್ರು ಕೆಲಸ ಮಾಡಿದ್ರು ಅನ್ನುವಂಥದ್ದಕ್ಕೆ ಅಫಿಷಿಯಲ್ ಡಾಕ್ಯುಮೆಂಟ್ ಏನೂ ಇಲ್ಲ. ಕೇವಲ ನಾನು ಇಲ್ಲಿದ್ದೇನೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ನನ್ನ ಮಗಳು ಕಾಣೆ ಆಗಿದ್ದಾರೆ. ಹೌದು, ನಿಮ್ಮ ಮಗಳು ಕಾಣೆ ಆಗಿದ್ದಾಳೆ ಅನ್ನೋದಾದರೆ ಇಡೀ ವ್ಯವಸ್ಥೆ ಇದೆ. ಪೊಲೀಸರು ಇದಕ್ಕೆ ಅಂತಾನೆ ಒಂದು SITಯನ್ನು ರಚನೆ ಮಾಡಿ ಅದನ್ನು ಹುಡುಕಾಟ ಮಾಡಲಿಕ್ಕೆ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಆದರೆ ದೂರು ಕೊಟ್ಟು ಹೋದಂಥ ಸುಜಾತ ಭಟ್ ಇದುವರೆಗೂ ಕೂಡ ನನ್ನ ಮಗಳು ಎಲ್ಲಿ ಕಾಣೆ ಆಗಿದ್ರ ಬಗ್ಗೆ ಒಂದೇ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧ ಇಲ್ಲ. ಅನನ್ಯ ಭಟ್ ಅನ್ನುವಂಥ ಒಂದು ಹೆಣ್ಣು ಮಗು ಹುಟ್ಟಿದೆ ಅನ್ನುವಂಥದ್ದಕ್ಕೆ ದಾಖಲೆಗಳನ್ನ ಇಲ್ಲ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ಕೇವಲ ಸುಜಾತ ಭಟ್ 2025 ಜನವರಿವರೆಗೆ ಬೆಂಗಳೂರಿನಲ್ಲಿದ್ದಂಥವ್ರು ಇದ್ದಕ್ಕಿದ್ದಂತೆ ಧರ್ಮಸ್ಥಳಕ್ಕೆ ಬಂದು ಹೇಗೆ ಈ ಹೋರಾಟ ಮಾಡ್ತಿದ್ದೇವೆ ಅನ್ನುವಂಥವರ ಹಿಂದೆ ಅವರ ಜೊತೆ ಹೇಗೆ ಸೇರ್ಕೊಂಡ್ರು ಅನ್ನುವಂಥದ್ದು ಮತ್ತೊಂದು ರೋಚಕವಾದ ಕಥೆ ಇದೆ ಭಾವನಾ ಇದರಲ್ಲಿ. ಸೊ ಈ ಮಟ್ಟಕ್ಕೆ ನೋಡ್ತಾ ಹೋದ್ರೆ ಇಲ್ಲಿ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವಂತಹ ಹೋರಾಟವು ಮಾಡ್ತಾ ಇದ್ದೇವೆ ಅಂತೇಳಿ ತಮ್ಮದೇ ಆದಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಥೆಗಳನ್ನು ಅಂದ್ರೆ ಪ್ರಸಾರ ಮಾಡಿದಂಥವ್ರು, ಕಥೆಗಳನ್ನು ಬಿಟ್ಟಂಥವ್ರು ಈ ಪ್ರಕರಣದಲ್ಲಿ ಈಗ ಎಲ್ಲರೂ ಎಕ್ಸ್ಪೋಸ್ ಆಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ರಂಗಪ್ರಸಾದ್ ಅವರಿಗೆ ಸಂಬಂಧಪಟ್ಟಂತೆ ಕುಟುಂಬದ ಜೊತೆ ನಾವು ಮಾತನಾಡಿ ಆ ಮೂಲಕ ಅಲ್ಲಿ ಒಂದಷ್ಟು ಫೋಟೋವನ್ನು ತೆಗೆದುಕೊಂಡು ಯಾವ ರೀತಿ ಈ ರಂಗಪ್ರಸಾದ್ ಅವ್ರನ್ನ ಒಂದು ಕುಟುಂಬವನ್ನ ಬೀದಿಗೆ ತಂದು, ಅಕ್ಷರಶಃ ರಂಗಪ್ರಸಾದ್ ಅವರು BA ಮಾಜಿ ಎಂಪ್ಲಾಯ್ ಆಗಿದ್ರೆ, ನಿವೃತ್ತ ಎಂಪ್ಲಾಯ್ ಆಗಿದ್ದವರು ತಮ್ಮ ದುಡಿಮೆಯಲ್ಲಿ ಕೆಂಗೇರಿಯ ಉಪನಗರ ಅಂತ ಜಾಗದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿರ್ತಾರೆ. ಈಕೆ ಹೋಗಿ ಆ ಮನೆಯಿಂದ ಹೊರಗೆ ಬರೋ ಹೊತ್ತಿಗೆ ಆ ಮನೆಯನ್ನು ಕೂಡ ಮಾರಿಸ್ತಾರೆ. ಇವತ್ತು ಮಗ ಸತ್ತೋಗಿದ್ದಾರೆ, ಸೊಸೆ ಸತ್ತೋಗಿದ್ದಾರೆ, ಮಗಳು ಎಲ್ಲ ಹೊರಗಡೆ ಇರುವಂತಹದ್ದು. ರಂಗಪ್ರಸಾದ್ ಅನ್ನುವಂಥ ಒಂದೇ ಒಂದು ಆಸ್ತಿ ಇಲ್ಲ. ಅದೆಲ್ಲವನ್ನೂ ಕೂಡ ಈಕೆ ಯಾವುದೋ ರಿಯಲ್ ಎಸ್ಟೇಟ್ ಅವರ ಜೊತೆ ಸೇರಿಕೊಂಡು ಈತ ರಂಗಪ್ರಸಾದ್ ಹಾಸಿಗೆ ಹಿಡಿದಂಥ ಸಂದರ್ಭದಲ್ಲಿ ರಂಗಪ್ರಸಾದ್ನ ಒಂದು ಮಲಗಿದ್ದಂಥ ಮಂಚವನ್ನು ಬಿಟ್ಟು ಇಡೀ ಎಲ್ಲವನ್ನೂ ಕೂಡ ಮನೆಯಿಂದ ಮಾರಾಟ ಮಾಡಿದ್ರು ಅನ್ನುವಂಥ ಸ್ಪಷ್ಟ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಇಷ್ಟೆಲ್ಲ ಇಲ್ಲಿ ಮಾಡಿ ಈಗ ಧರ್ಮಸ್ಥಳದಲ್ಲಿ ಕಾಣಿಸಿಕೊಂಡಂಥ ಸುಜಾತ ಅವರು ಕಟ್ತಾ ಇರುವಂಥ ಕಥೆಗಳು ಈಗ ಎಲ್ಲವೂ ಕೂಡ ತೆರೆದುಕೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ SIT ಅವರು ಈ ಪ್ರಕರಣದಲ್ಲಿ ಏನು ಆಕ್ಷನ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಒಂದೊಂದು ಕಡೆ ಅನಾಮಿಕ ಬಂದು ದೂರು ಕೊಡುವಂಥ ಸಂದರ್ಭದಲ್ಲಿ ಕೂಡ ದೂರಿನಲ್ಲಿದ್ದ ನಾನು ಕೊಡುವಂಥ ದೂರಿನಲ್ಲಿ ಎಲ್ಲಾದರೂ ಅಸತ್ಯ ಇದೆ ಅನ್ನುವಂಥದ್ದಾಗಲಿ ಅಥವಾ ಇದು ತಪ್ಪು ಸುಳ್ಳು ಅನ್ನುವಂಥದ್ದಾದ್ರೆ ನನ್ನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೋದು ಅಂತ. ಅದೇ ರೀತಿ ಸುಜಾತ ಭಟ್ ಕೂಡ ಈಗ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ. ಅವರು ಕೂಡ ತನಿಖೆಯ ಅಂದರೆ ಪೊಲೀಸರನ್ನ ಹಾದಿ ತಪ್ಪಿಸಿದ್ದಾರೆ ಅನ್ನುವಂಥದ್ದಾದ್ರೆ ಇವರ ವಿರುದ್ಧ ಏನು ಕೇಸ್, ಏನು ಒಂದು ಆಕ್ಷನ್ ಆಗುತ್ತೆ ಅನ್ನುವಂಥದ್ದು ಕೂಡ ಈಗಿರುವಂತಹ ಪ್ರಶ್ನೆ ಭಾವನಾ. ಎಸ್ ರಮೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.